ಇವಾಗ ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 45ನೇ ವಿಡಿಯೋ. ಇದರಲ್ಲಿ ಎಕ್ಸ್ಪೋನೆಂಟ್ನ ಹೆಂಗೆ ಗುಣಿಸೋದು ಮತ್ತು ಭಾಗ ಮಾಡೋದು ಅಂತ ಹೇಳ್ತೀನಿ. ಎಕ್ಸ್ಪೋನೆಂಟ್ಗಳನ್ನ ಗುಣಿಸೋದು ಇಲ್ಲ ಡಿವೈಡ್ ಮಾಡೋದು ಭಾಗ ಮಾಡೋದು ಮಾಡಬೇಕಾದ್ರೆ ಇದು ಒಂದು ಬೇಸ್ ಒಂದೇ ಇರಬೇಕು, ಇಲ್ಲ ಪವರ್ ಒಂದೇ ಇರಬೇಕು. ಯಾವ ಥರ ಅಂದರೆ ಈ ಥರ. ಇಲ್ಲಿ ಬೇಸ್ ಒಂದೇ ಐತೆ, ಯಾವುದರಲ್ಲಿ 2⁵ ಟೈಮ್ಸ್ ಆಫ್ 2⁻³ ಟೈಮ್ಸ್ ಆಫ್ 2 ಸ್ಕ್ವೇರ್ ಅನ್ನೋದು. ಈ ಬೇಸ್ನ ಕಾಮನ್ ಆಗಿ ತಗೊಂಡು ಅಷ್ಟು ಪವರ್ಗಳನ್ನು ಕೂಡಬೇಕು. 5 + 3 + 2 ಅಂತ. 5 + 3 × 8 + 2 10. 2⁻10 ಅಂತ ಆಯ್ತದೆ. ಯಾವ ಥರ ಇದು ಕೆಲಸ ಮಾಡ್ತದೆ ಅಂದರೆ ಇಲ್ಲಿ 2ನ 5 ಸತಿ ಗುಣಿಸಾಯ್ತು, ಮತ್ತೆ 3 ಸತಿ ಗುಣಿಸಿರೋದು, ಮತ್ತೆ 2 ಸತಿ ಗುಣಿಸಿರೋದು, ಟೋಟಲಾಗಿ 2ನ 10 ಸತಿ ಗುಣಿಸಿರೋದು. ಅದೇ ಥರ 2⁻10 ಅಂದರೆ 2ನ 10 ಸತಿ ಗುಣಿಸಿರೋದು ಆಯ್ತದೆ. ಇಲ್ಲಿ ಯಾವ ಥರ ಮಾಡಬೇಕು, ಇವಾಗ ಇದನ್ನು ತಗೋಬೇಕು. 3 ಸ್ಕ್ವೇರ್ ಟೈಮ್ಸ್ ಆಫ್ 3³ ಟೈಮ್ಸ್ ಆಫ್ 3⁻7. ಇಲ್ಲೂ ಅದೇ ಥರ 3 ಕಾಮನ್ ಬೇಸ್ಗೆ ಎಲ್ಲ ಪವರ್ನು ಕೂಡಬೇಕು. 2 + 3 + 7 ಅಂತ. 2 + 3 5, 5 + 7 12. 3⁻12. ಇಲ್ಲೂ ಅದೇ ಥರ ಆಗೋದು. 3ನ 2 ಸತಿ, 3 ಸತಿ ಮತ್ತು 7 ಸತಿ ಗುಣಿಸಿರೋದು. ಅಷ್ಟನ್ನು ಗುಣಿಸ್ದಾಗ ಎಷ್ಟು, 3ನ ಟೋಟಲಾಗಿ 12 ಸತಿ ಗುಣಿಸವ್ರೆ. 3⁻12. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ತಗೊಂಡ್ರೆ 5⁻³ ಟೈಮ್ಸ್ ಆಫ್ 5⁻10 ಅಂತ. 5ನ ಕಾಮನ್ ಬೇಸ್ ತಗೊಂಡು ಪವರ್ಗಳನ್ನ ಕೂಡಬೇಕು. ಅವಾಗೇನಾಗಿರ್ತದೆ, 5⁻³ + 5 ಅದು 3. 5⁻13. ಇಲ್ಲ 5ನ 3 ಸತಿ, ಅಲ್ಲಿ 10 ಸತಿ ಗುಣಿಸಿರೋದ್ರಿಂದ 5⁻13 ಆಯ್ತದೆ. ಅದೇ ಥರ ಇದರಲ್ಲಿ ಏನು ಮಾಡಬೇಕು, ಇಲ್ಲಿ ಕೊಟ್ಟವ್ರೆ 3⁻² ಟೈಮ್ಸ್ ಆಫ್ 3⁻5 ಅಂತ. ಇವಾಗ ಯಾವ ಥರ ಮಾಡಬೇಕು, ಫಸ್ಟು ಈ ಮೈನಸ್ ಇರೋ ಪವರ್ನ ಕೆಳಗಡೆ ತೆಗೆದಾಗೇನ ಇಲ್ಲೂ ಕಾಮನ್ ಬೇಸ್ 3ನ ತಗೋಬೇಕು. ಅದೇನೇನು ಪವರ್ ಆಯಿತು ಅದನ್ನು ಕೂಡಿಸ್ಬೇಕು. 3⁻5 - 2. ಇವಾಗ ಎಷ್ಟು, 5 - 2 ಅಂದರೆ 3 ಆಯ್ತದೆ. ಆ ಮೈನಸ್ ಇದ್ರೂ ಕೂಡ ಅದನ್ನೇ ಮಾಡಬೇಕು. ಇದು 3⁻3 ಆಯ್ತದೆ. 3³ ಆಯ್ತದೆ. 3⁻. ಇದು ಹೆಂಗೆ ವರ್ಕ್ ಆಯ್ತದೆ ಅಂದರೆ 3⁻² ಅಂದರೆ ಅದು ಡಿನಾಮಿನೇಟ್ರಲ್ಲಿ 3ನ 2 ಸತಿ ಗುಣಿಸಿರೋದು ಆಯ್ತದೆ. ಇದು 3⁻5 ಆಯ್ತದೆ. ಮೇಲ್ಗಡೆ ನ್ಯೂಮರೇಟ್ರಲ್ಲಿ 5 ಸತಿ ಗುಣಿಸಾಯ್ತು 3ನ, ಇದು ಕೆಳಗಡೆ 2 ಸತಿ ಗುಣಿಸಾಯ್ತು. ಇಲ್ಲಿರೋ 2 3ಗಳು ಇಲ್ಲಿ ಇದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನಾಯ್ತದೆ, 5 ಸತಿ ಮೇಲೆ ಆಯ್ತು 3. ಅದೇ ಥರ 2 ಸತಿ ಆಯ್ತು ಕೆಳಗಡೆ. 3 ಸ್ಕ್ವೇರ್ ಅಂದರೆ 2 ಸತಿ. 3 ಟೈಮ್ಸ್ ಆಫ್ 3. 3 ಒಂದು ಸತಿ, 3 ಒಂದು ಸತಿ, 3 ಒಂದು ಸತಿ, 3 ಒಂದು ಸತಿ. 2 3ಗಳು ಡಿವೈಡ್ ಆಗಿ 3 ಮಿಕ್ಕಿರ್ತದೆ 3 ಸತಿ. ಅದು 3³ ಅಂತ ಆಯ್ತದೆ. ಅದೇ ಈ ಥರ ನೆಗೆಟಿವ್ ಪವರ್ ಬಂದಾಗ ಮಾಡೋದು. ಇವಾಗ ಯಾವ ಥರ ಇನ್ನೊಂದು ಐತೆ ಅಲ್ಲಿ 7⁻² ಟೈಮ್ಸ್ ಆಫ್ 7⁻5. ಅದನ್ನು ಅದೇ ಥರ ಮಾಡೋದು. 7⁻², 7⁻5. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಷ್ಟಾಯ್ತದೆ, 7 ಕಾಮನ್ ಬೇಸ್ ತಗೊಂಡು ಅದೆರಡು ಕೂಡಿದ್ರೆ -2 -5 ಆಯ್ತದೆ. ಅದು 7⁻2 -5 ಮಾಡಿದಾಗ -7 ಆಯ್ತದೆ. ಹಿಂಗೆ ಬಿಡ್ಬೋದು. ಇಲ್ಲ ಪೂರ್ತಿ ಡಿನಾಮಿನೇಟ್ರಿಗೆ ತಗೊಂಡ್ರೆ ಪಾಸಿಟಿವ್ ಪವರ್ ಆಯ್ತದೆ. ಅದು ಅದೇ ಥರ -2 ಅಂದರೆ ಡಿನಾಮಿನೇಟ್ರಲ್ಲಿ ಹಾಕ್ಬಿಟ್ಟು 7 ಸ್ಕ್ವೇರ್ ಅಂತ ಆಯ್ತದೆ. ಡಿನಾಮಿನೇಟ್ರಲ್ಲಿ 2 ಸತಿ 7ನ ಗುಣಿಸವ್ರೆ. ಇದನ್ನು ಡಿನಾಮಿನೇಟ್ರಲ್ಲಿ 5 ಸತಿ 7ನ ಗುಣಿಸವ್ರೆ. 2 ಸತಿ 7 ಸತಿ ಅಂದರೆ ಕೆಳಗಡೆ ಡಿನಾಮಿನೇಟ್ರಲ್ಲಿ 7ನ 7 ಸತಿ ಗುಣಿಸವ್ರೆ. ಅದು ಅದೇ ಥರ ಇಲ್ಲಿ ಡಿವೈಡ್ ಮಾಡವ್ರೆ. ಇಲ್ಲಿ ಯಾವ ಥರ ಅಂದರೆ ಈ ಥರ 10⁻5 ಡಿವೈಡೆಡ್ ಬೈ 10 ಸ್ಕ್ವೇರ್ ಟೈಮ್ಸ್ ಆಫ್ 10⁻³ ಅಂತ ಐತೆ. ಕೆಳಗಡೆ ಪಾಸಿಟಿವ್ ಇದ್ದಾಗಿದ್ದ ಮೇಲೆ ಹೋದಾಗ ಏನಾಯ್ತದೆ, ಮೇಲ್ಗಡೆ ನೆಗೆಟಿವ್ ಇರೋದು ಕೆಳಗಡೆ ಪಾಸಿಟಿವ್ ಆಗೋ ಥರ, ಕೆಳಗಡೆ ಪಾಸಿಟಿವ್ ಇರೋದು ಮೇಲೆ ಹೋದಾಗ ನೆಗೆಟಿವ್ ಆಯ್ತದೆ. ಇಲ್ಲ ಮೇಲ್ಗಡೆ ನೆಗೆಟಿವ್ ಪವರ್ ಇದ್ದರೆ ಅದು ಕೆಳಗಡೆ ಬಂದಾಗ ಅದು ಪಾಸಿಟಿವ್ ಪವರ್ ಆಯ್ತದೆ. ಅದೇ ಥರ ಇಲ್ಲ ಹಂಗೆ ಅದೇ ಥರ ಆಯ್ತದೆ. 10 ಎಲ್ಲದರಲ್ಲೂ ಆಯ್ತು. 10ನ ಕಾಮನ್ ಬೇಸ್ ತೆಗಿಬೇಕು. 5 - 3 ಅದು ಯಾವ್ಯಾವ ಸಿಂಬಲ್ ಆಯಿತು ಅದನ್ನೇ ಬರೀಬೇಕು ಕೂಡೋದು ಅಂದರೆ. ಇವಾಗ ಅದನ್ನೇ ಬರೆದಾಗ ಇವಾಗ ಏನು ಮಾಡಬೇಕು, ಇದು ಕೆಳಗಿಂದ ಮೇಲೆ ಬರೋದ್ರಿಂದ +2 ಇರೋದು -2 ಆಯ್ತದೆ. ಇದೇನಾಯಿತು ಟೋಟಲ್ ಆಗಿ 10⁻5 - 3 -3 -2 ಅಂದರೆ -5. 5 - 5 0 ಆಯ್ತದೆ. 10⁻0 ಅಂದರೆ 1. ಅದು ಹೆಂಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಸಿಂಪಲಾಗಿ ಮಾಡ್ಬೋದು. ಇದನ್ನು ಇನ್ನೊಂದು ಥರ ಮಾಡಿದ್ರೆ ಹೆಂಗೆ ವರ್ಕ್ ಆಯಿತು ಅಂತ. 10⁻5 ಅಂದರೆ 10ನ 5 ಸತಿ ಗುಣಿಸಾಯ್ತು. ಮೇಲೆ 5 ಸತಿ ಗುಣಿಸ್ಬಿಟ್ಟು ಕೆಳಗಡೆ 2 ಅಂದರೆ ಕೆಳಗಡೆ 2 ಸತಿ ಗುಣಿಸಿರೋದಾಗೈತೆ. ಅಲ್ಲಿ 10⁻³ ಅಂದರೆ
1/10 ಕ್ಯೂಬ್ ಅಂತ ಆಯ್ತದ. ಅದು ಹೊಡೆದ್ರೆ 1/10 ಟೈಮ್ಸ್ ಆಫ್ 10 ಅಂತ ಆಯ್ತದ. ಇವಾಗ ಕೆಳಗಡೆ 5 ಸತಿ ಮೇಲ್ಗಡೆ 5 ಸತಿ ಆಯಿತು. ಇದೆಲ್ಲ ಹೊಡಿತಾ ಎಷ್ಟು ಉಳಿತು? 5 10ಕ್ಕೆ 5 10 ಹೊಡೆದ್ಬಿಟ್ಟು ಈಗ ಉಳಿದಿದ್ದು 1 ಉಳಿದಿತ್ತು. ಅದೇ ಇದರಲ್ಲೂ ಬರೋದು. 10ನ ಕಾಮನ್ ಬೇಸ್ ತಗೊಂಡ್ರೆ ಇದು 5 ಹಂಗೆ ಇರ್ತದೆ ಪವರು. ನ್ಯೂಮರೇಟ್ರಲ್ಲಿ ಏನೇನು ಪವರ್ ಆಯಿತು ಅದು ಹಂಗಂಗೆ ಉಳಿತದೆ. +5 -3 +2 ಏನೇನು ಇರ್ತದೋ. ಈ ಡಿನಾಮಿನೇಟ್ರಲ್ಲಿರೋ ಪವರು ಮೇಲೆ ಬಂದಾಗ ಪ್ಲಸ್ ಇರೋದು ಮೈನಸ್ ಆಯ್ತದ, ಮೈನಸ್ ಏನಾದರೂ ಇದ್ರದು ಪ್ಲಸ್ ಆಯ್ತದ. ಇದು ಗುಣಿಸೋದು ಡಿವೈಡ್ ಮಾಡೋದು. ಬೇಸ್ ಒಂದೇ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪವರ್ ಒಂದೇ ಇದ್ರೆ ಹೆಂಗೆ ಅಂತ ಹೇಳಿರ್ತೀನಿ. ಗುಣಿಸೋದು ಡಿವೈಡ್ ಮಾಡೋದನ್ನ. ಬಾಯ್.